ಆಡಿಷನಿಗೆ ಬಂದಾಗ ನಿಮಗೇನಿತ್ತು ಆಡಿಷನ್ನು, ಹೆಂಗಿತ್ತು ನಿಮ್ದು ಆಡಿಷನ್ನು, ಏನಿತ್ತು ಆ ಟೈಮಲ್ಲಿ ಕೊಟ್ಟಿದ್ರು ಟಾಸ್ಕ್ ನಿಮಗೆ? ಫಸ್ಟ್ ನೋಡಿದಾಗ ಆಡಿಷನ್ಗೆ ಹೋದಾಗ ಟೆನ್ಷನ್ ಆಗೋಯ್ತು. ಎಲ್ಲ ಏನು ಸಖತ್ ಸ್ಟಡ್ಗಳ ಥರ ಇದ್ದಾರೆ, ವೆಲ್ ಬಿಲ್ಟು, ಹ್ಯಾಂಡ್ಸಮ್. ಈ ಜೋಶ್ ಟೈಮಲ್ಲಿ ಯಾರ್ಯಾರಿಂದ ಅಪ್ರಿಷಿಯೇಷನ್ ಸಿಕ್ತು ನಿಮಗೆ? ಸಪೋರ್ಟು ಏನೂ ಇಲ್ಲ, ಮಾಡಿಲ್ಲ. ಆಮೇಲೆ ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡಿದೆ, ಮನೆ ಬಿಟ್ಟು ಓಡೋದೆ 1 ವರ್ಷ. ಹಂಗೆ ಆ ಥರದ್ದು ಒಂದಷ್ಟು ಸೀರಿಯಲ್ಗಳಿಗೆ ಹೋಗಿದ್ದೆ, ದುಡ್ಡು ಕೇಳೋದು, ಅದು ಮಾಡೋದು, ಆ ಥರದ್ದೆಲ್ಲನೂ ಅನುಭವಿಸಿದ್ದೀನಿ. ಸೊ ನನಗೆ ಕೆಲಸ ಬರಲ್ವಾ, ನಾನು ಇಷ್ಟು ದಿನ ಭ್ರಮೇಲಿದ್ದೀನ, ನಿಜವಾಗ್ಲೂ ನನ್ನ ಟ್ಯಾಲೆಂಟೇ ಇಲ್ವಾ, ನಾನೇ ಏನೋ ಸುಮ್ಮನೆ ಟ್ಯಾಲೆಂಟ್ ಇದೆ ಅಂತ ಭ್ರಮೇಲಿದ್ದೀನ ಅನ್ನೋ ಥರದ್ದೆಲ್ಲ ಸೈಕ್ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು. ಹೇಳೋರು ತಲೆ ಕೆಡ್ಸ್ಕೊಂಬಿಡಕ್ಕಂದ ಒಂದಿನ, ಇವರೆಲ್ಲ ನಿನ್ನ ಮನೆ ಮುಂದೆ ಬರ್ತಾರೆ, ಇವರೆಲ್ಲ ನಿನ್ನ ಡೇಟ್ಸಿಗೆ ಕಾಯ್ತಾರೆ ಕಂದ. ಸೊ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿಕೊಂಡು ಫಸ್ಟ್ ಐ ರಿಮೆಂಬರ್ ಈ ಎಜುಕೇಷನ್, ನನಗೆ ಫ್ರಸ್ಟ್ರೇಷನ್, ನನ್ನ ಓದಿನಲ್ಲಿದೆ ಲಿಟಿಗೇಷನ್ ಅಂತ ಏನೋ ಬರ್ದಿದೆ ಸಿಲ್ಲಿಯಾಗಿ. OTTಗೆ ಹೋಗೋಕ್ಕೆ ಮುಂಚೆ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಮಗನೇ ಫಸ್ಟ್ 2-3 ವಾರ ಮುಂಚೆನೇ ಬಂದರೆ ಗಲಾಟೆ ಮಾಡ್ಬಿಡ್ತೀವಿ ನಾವು, ಬಂದು ಬಿಗ್ ಬಾಸ್ ಹತ್ರ ಸಾಲ ಎಲ್ಲ ಕೊಡಬೇಕು ಅನ್ನೋ ದಯವಿಟ್ಟು ಇಟ್ಕೊಳ್ಳಿ. ಜೋಶ್ ಸಿನಿಮಾ ಅದೆಷ್ಟು ಜನ ಆಡಿಷನ್ಗೆ ಬಂದಿದ್ರು ಅನ್ನೋದನ್ನ ನೀವು ಲೆಕ್ಕ ಕೇಳಿದ್ರೆ ಗಾಬರಿ ಬಿದ್ದೋಗ್ಬಿಡ್ತೀರಾ. ಆ್ಯಕ್ಚುಲಿ ನೋಡಿ, ಈಗ ಎಷ್ಟು ಈಸಿ ಇದೆ ಅನ್ಸುತ್ತಲ್ವಾ ಹೀರೋ ಆಗೋದು ಕೆಲವರಿಗೆ? ಹಾಂ, ಮೇ ಬಿ ಇರ್ಬೋದು. ಅಲ್ಲ, ದುಡ್ಡಿದ್ರೆ ಯಾವಾಗಿಂದಾನು ಈಸಿನೇ ಅನ್ಸುತ್ತೆ. ಇಫ್ ಯು ಆರ್ ದುಡ್ಡಿದ್ರೆ ಪ್ರೊಡ್ಯೂಸ್ ಮಾಡೋಕ್ಕೆ ಇಟ್ ಈಸ್ ಈಸಿ. ಯಾರು ಸರ್ಕಲಲ್ಲಿ ಪ್ರೊಡ್ಯೂಸ್ ಮಾಡೋರಿದ್ರೆ ಇಟ್ ಈಸ್ ಈಸಿ ಟು ಬಿಕಮ್ ಅ ಹೀರೋ. ಈಗ ನಿಮಗೆ ನೋಡಿ, ಬ್ಯಾಕ್ಗ್ರೌಂಡಲ್ಲಿ ಏನು ಅಪ್ಪ ಅಮ್ಮ ಯಾರು, ಫ್ಯಾಮಿಲಿಲಿ ಯಾರೂ ಇಲ್ಲ ಆ ಥರ ಆರ್ಟಿಸ್ಟ್ಗಳಂತ. ಬಟ್ ಇವಾಗ ನೀವು ಒಂದು ಆರ್ಟಿಸ್ಟ್ ಆಗಬೇಕು ಅನ್ನೋದು ಚಿಕ್ಕ ವಯಸ್ಸಿಂದ ಎಷ್ಟೊಂದು ಜನರ ಕನ್ಸಂಗೆ ನಿಮ್ಮದು ಒಂದು ಕನಸು. ಇಲ್ಲಿಗೆ ಒಂದು ಓಪನ್ ಅಪ್ ಅಂತ ಸಿಕ್ಕಿದ್ದು, ಅಥವಾ ಒಂದು ಸಣ್ಣದು ಎಷ್ಟೇ ಕಿಲೋಮೀಟ್ರ್ ದೂರ ನಡೆದ್ರು ಒಂದು ಸ್ಟೆಪ್ಪಿಂದನೇ ಶುರುವಾಗೋದು. ಫಸ್ಟ್ ಸ್ಟೆಪ್ ಯಾವುದಿತ್ತು, ಹೆಂಗಾಯ್ತದು? ಆ ಒಂದು ಸುಂದರವಾದ ಅಪಘಾತ ಹೆಂಗಾಯ್ತು? ಇದಕ್ಕೆ ಹೌದು, ಅದೇ ನನ್ನ ಸ್ಕೂಲಿಂದ ಎಂಕರೇಜ್ಮೆಂಟ್ ಅದೇ ಸಿಗ್ತಾ ಇತ್ತಲ್ಲ. ಅದು ಬಿಡಿ, ಇಂಡಸ್ಟ್ರಿಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸಮೀರ್ ಕುಲಕರ್ಣಿ ಅಂತ, ನಮ್ಮ ಅರ್ಬನ್ ಲ್ಯಾಟ್ಸ್ ಮ್ಯೂಸಿಕ್ ಡೈರೆಕ್ಟರ್ ಅವರೇ. ಅವ್ರೊಂಥರ ನನ್ನ ಮ್ಯೂಸಿಕ್ ಗುರು. ಫಸ್ಟ್ ನಮ್ಮ ಕೈಲಿ ರ್ಯಾಪ್ ಎಲ್ಲ ಮಾಡಿಸಿದ್ದು ಅವ್ರು. ನಮ್ಮ ಮಾವನ ಫ್ರೆಂಡು ಅವರು. ಎಲ್ಲ ನಾನು ಓದಿದ್ದು ಹಾಸ್ಟೆಲೇ ಓದಿದ್ದು, ಅಂದರೆ ಸೀನಿಯರ್ಸ್, ಸೂಪರ್ ಸೀನಿಯರ್ಸ್. ಸೊ ಅವರು ಒಂದು ಶಾರ್ಟ್ ಫಿಲಮ್ ಮಾಡ್ತಾಯಿದ್ರು, ಕೀರ್ತಿ ಅಂತ. ಅಪ್ಪು ಫಿಲಮಲ್ಲಿ ಅಪ್ಪು ಅವ್ರ ತಂಗಿ ಕ್ಯಾರೆಕ್ಟರ್ ಮಾಡಿದಾರಲ್ಲ ಅವರು. ಶಿ ವಾಸ್ ಅವ್ರದ್ದು ಪ್ರೊಡಕ್ಷನ್ ಹೌಸು. ಸೊ ನಮ್ಮ ಮಾವ ನಿಂಗೆ ಸಿನಿಮಾ ಅಂತಾರೆಲ್ಲ ಕರ್ಕೊಂಡು ಹೋಗೋ ಅಂದ್ಬಿಟ್ಟು ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅವ್ರು ಒಂದು ಶಾರ್ಟ್ ಆರ್ಟಿಸ್ಟ್ ಆಗಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಒಂದು ಶಾರ್ಟ್ ಫಿಲಮಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. ಆರ್ಟಿಸ್ಟ್ ಹೀರೋ ಬಾಂಬೆಯಿಂದ ಬಂದಿದ್ರು, ಯಾರೋ ಮಾಡೆಲ್. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಹೋಗಿದ್ದೆ. ಅಲ್ಲಿ 1 ವಾರ ನಂದಿ ಹಿಲ್ಸಲ್ಲಿ ವರ್ಕ್ ಮಾಡಿದೆ. ಸೊ ಅವಾಗ ಎಡಿಟಿಂಗ್ ರಿಪೋರ್ಟ್ ಬರ್ಕೊಳ್ಳೋದು. ಅವಾಗ ನೆಗೆಟಿವ್ ಕ್ಯಾಮ್ರಾ, ಈ ಡಿಜಿಟಲ್ ಎಲ್ಲ ಇರಲಿಲ್ಲ. ಸೊ ನೆಗೆಟಿವ್ ಇದು. ಸೊ ಎಡಿಟಿಂಗ್ ರಿಪೋರ್ಟ್ ಬರ್ಕೊಳ್ಳೋದು, ಕಂಟಿನ್ಯೂಟಿ ನೋಡ್ಕೊಳ್ಳೋದು, ಕ್ಲಾಪ್ ಬೋರ್ಡ್ ಕೊಡೋದು, ಅದೆಲ್ಲ ಅಲ್ಲಿ ಕಲಿತೆ ಅವಾಗಲೇ ಆದ್ಮೇಲೆ. ಸೊ ಅವಾಗಲೇ ಒಂದು, ಆಮೇಲೆ ಅಲ್ಲಿ ಆಕ್ಟಿಂಗ್ ಮಾಡೋದು, ಇವ್ರು ತಗ್ಸ್ತಾ ಇದ್ದದ್ದು, ಡೈರೆಕ್ಷನ್ ಮಾಡೋದೆಲ್ಲ ನೋಡಿದಾಗ್ಲೂ ಒಂದು ಕಾನ್ಫಿಡೆನ್ಸ್. ಅಂದ್ರೆ ಅದು ಅಲ್ಲಿ ತೀರ್ಥಹಳ್ಳಿ ಇಲ್ಲ, 10th ಸಮ್ಮರಲ್ಲಿ, 10th ಮುಗಿದು ಸಮ್ಮರ್ ಹಾಲಿಡೇಸಲ್ಲಿ ಈ ಥರ ಒಂದು ಆಪರ್ಚುನಿಟಿ ಸಿಕ್ತು. ಆಮೇಲೆ ಅಲ್ಲಿ ಆ್ಯಕ್ಟಿಂಗ್ ತಗ್ಸ್ತಾ ಇದ್ದಿದ್ದು ನೋಡಿ ನನಗೆ ಒಂಥರ ನಾನು ಮಾಡ್ಬೋದಲ್ಲ ಇದು ಈಸಿಯಾಗಿ, ನಾನೇ ಇನ್ನೂ ಚೆನ್ನಾಗಿ ಮಾಡ್ಬೋದಲ್ಲ ಅನ್ನೋದೊಂದು ಕಾನ್ಫಿಡೆನ್ಸ್ ಬಂದ್ಬಿಡ್ತು. ಓ ಇಷ್ಟೇ ಅಲ್ವಾ ಅಂತ. ಯಾಕಂದರೆ ನಾವು ಸ್ಟೇಜ್ ಮೇಲೆ ಮಾಡಿ ಅಭ್ಯಾಸ ಅಲ್ವಾ. ಸೊ ಆ ಫಿಯರ್ ಅನ್ನೋದು ಇರಲೇ ಇರಲಿಲ್ಲ. ನಾನು ಚಿಕ್ಕ ವಯಸ್ಸಿಂದನೇ ಯಾವತ್ತೂ ಆಡಿಯನ್ಸಲ್ಲಿ ಕೂತೇ ಇಲ್ಲ ಸ್ಕೂಲ್ ಡೇಸ್. ಸೊ ಅಲ್ಲೊಂದು ಕಾನ್ಫಿಡೆನ್ಸ್ ಸಿಕ್ತು. ಆಮೇಲೆ ಹಾಗೆ ಅದೇ ಬೆಳೀತಾ ಹೋಯ್ತು. ಬಟ್ ಏನು ಅನ್ಕೊಂಡಿದ್ದೆ, PU ಮುಗಿದ ತಕ್ಷಣ ಆರಾಮಾಗಿ ಹಿಂಗೆ ಹೋಗ್ತೀನಿ, ಎಲ್ಲ ಇರ್ತಾರೆ, ಹೋಗಿ ಹಿಂಗೆ ಮಾಡ್ತೀನಿ ಅಂದ ತಕ್ಷಣ ಸಿಕ್ಬಿಡತ್ತೆ ಚಾನ್ಸು. ಆಡಿಷನ್ ಮಾಡ್ತಾರೆ, ಚಿಂದಿ ಮಾಡ್ಬಿಡ್ತೀನಿ ನಾನು, ರಪ್ ಅಂತ ಸಿಕ್ಬಿಡತ್ತೆ. ಚೆನ್ನಾಗಿ ಸೈಕಲ್ ಹೊಡೆದೆ. ಸೀರಿಯಲ್ ಪ್ರೊಡಕ್ಷನ್ ಇದೆಲ್ಲ ದುಡ್ಡು ಕೇಳೋರು. ಸಿನಿಮಾ ಮಾಡಿದ್ರು ಮಾಡ್ಬೋದು ಗುರು, ಸೀರಿಯಲ್ ಮಾಡೋದು ಆಗ್ಲೂ ಅಷ್ಟೇ. ಉದಯ ಟಿವಿ ಒಂದೇ, ಓನ್ಲಿ ಉದಯ ಟಿವಿ. ಜಿ ಅವಾಗ ಇನ್ನೂ ಬಂದಿರಲಿಲ್ಲ. ಜಿ ಹೊಸ್ದಾಗಿ ಬಂದಾಗಲೂ ಆಡಿಷನ್ಸ್ಗೆ ಹೋಗಿದ್ದೆ, ಫೋಟೋ ಕೊಟ್ಟಿದ್ದೆ. YouTube ಫಸ್ಟ್ ಸ್ಟಾರ್ಟ್ ಆದಾಗ ಅದಕ್ಕೆ ಆಡಿಷನ್ಸ್ಗೆ ಹೋಗಿದ್ದೆ. ಅಲ್ಲಿ ಸ್ಕ್ರೀನ್ ಟೆಸ್ಟ್ ಹೋಗಿದ್ದೆ, ಅಲ್ಲೂ ಸೆಲೆಕ್ಟ್ ಆಗಿರಲಿಲ್ಲ. ಹಂಗೆ ಆ ಥರದ್ದು ಒಂದಷ್ಟು ಸೀರಿಯಲ್ಗಳಿಗೆ ಹೋಗಿದ್ದೆ, ದುಡ್ಡು ಕೇಳೋದು, ಅದು ಮಾಡೋದು, ಆ ಥರದ್ದೆಲ್ಲನೂ ಅನುಭವಿಸಿದ್ದೀನಿ. ಅದೆಲ್ಲ ಆಗಿ ಮಠ ಸರ್, ನಾಗಾಭರಣ ಅವರ ಅಸೋಸಿಯೇಟ್ ಇದ್ರು, ಅವರು ನನಗೆ ಫಸ್ಟ್ ಸೀರಿಯಲಲ್ಲಿ ಚಾನ್ಸ್ ಕೊಟ್ಟರು. ಮಹಾಮಾಯಿ ಸೀರಿಯಲಲ್ಲಿ. ಅಲ್ಲಿ ಒಂದು 5 ಜನ ಫ್ರೆಂಡ್ಸಲ್ಲಿ ನಾನೊಬ್ಬ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದೆ. ಅವತ್ತು ನಾಗಾಭರಣ ಸರ್ ಬಂದರು, ಇಲ್ಲಿ ಕಾಮಿಡಿ ಯಾರು ಮಾಡ್ತೀರೋ ರಪ್ಪನ್ ಕೈ ಎತ್ಬಿಟ್ಟೆ. ಸೊ ನನಗೆ ಚಿಪ್ಸ್ ತಿನ್ಕೊಂಡಿರೋದು ಆ ಥರದ್ದೇನೋ ಒಂದು ಡಿಸೈನ್. ಸೊ ತಿಂಗ್ಳಿಗೆ ಒಂದು 2-3 ದಿನ ಶೂಟಿಂಗ್ ಇತ್ತು. ಅದು ಫಸ್ಟ್ ಟರ್ನಿಂಗ ನಿಮ್ದು? ಅಂದ್ರೆ ಮಿಮಿಕ್ರೀಸ್ ಎಲ್ಲ ಆದಾಗ ಒಂದು 500 ರೂಪೀಸ್ ಕೊಡ್ತಾ ಇದ್ರು ಸ್ಟೇಜ್ ಶೋ. ಅದು ಫಸ್ಟ್ ಟರ್ನಿಂಗ್ ಅನ್ಬೋದು. ಇದು ಒಂಥರ ವೃತ್ತಿ ಜೀವನ ಶುರುವಾಗಿ ಫಸ್ಟ್ ಟರ್ನಿಂಗ್. ಎಷ್ಟು ಕೊಟ್ಟಿದ್ರು? ಪರ್ ಡೇ 500 ರೂಪೀಸ್. ಓಕೆ. ಅವಾಗ
ಅಂಡ್ ಸಿಲ್ಲಿಲಲ್ಲಿ ಒಂದು ಎಪಿಸೋಡ್ ಮಾಡಿದ್ದೀನಿ. ಏ ಸೂಪರ್. ಸಿ ಕೈ ಚಂದ್ರ ಸರ್ ನನ್ನ ಡೈರೆಕ್ಷನ್. ಫ್ರೆಂಡ್ ಕರ್ಕೊಂಡೋಗಿ ಚಾನ್ಸ್ ಕೊಡ್ಸಿದ್ದ. ಬೆಳಗ್ಗೆ ಹೋಗಿದ್ದೆ, ರಾತ್ರಿವರೆಗೂ ಕುತ್ಕೊಂಡಿದ್ದೆ. ಆಮೇಲೆ ದೀಪ ಕದ್ಕೊಂಡು ಹೋಗ್ತಾ ಇರ್ತೀವಿ, ಏನೋ ಸೌಂಡ್ ಆಗತ್ತೆ ಅಂತ ದೀಪ ಬೀಳಿಸ್ಬಿಡ್ತೀವಿ. ಕಟ್ಟಾದ್ರೆ ಕಿಟಕಿಲಿ ಹಿಂಗೆ ಬಗ್ ನೋಡ್ತೀವಿ ಅಷ್ಟೇ. ಅಷ್ಟೇ ಅದೇ ಒಂದ್ ಖುಷಿ ಅಲ್ವಾ? ಅಯ್ಯೋ ಅದು ಸೊ ಅದೆಲ್ಲ ಆಗಿ ಮತ್ತೆ ಡ್ರಾಪ್ ಆಗೋಯ್ತು, ಏನು ಸಿಗ್ತಾ ಇಲ್ಲ, ಸೀರಿಯಲಲ್ಲಿ ಆಗ್ತಾ ಇಲ್ಲ ಅಂತ. ಅವಾಗ ಮಠ ಸರ್ ಹೇಳ್ತಾ ಇದ್ರು, ಅವ್ರ ಸೀರಿಯಲಲ್ಲೇ ನೆಕ್ಸ್ಟ್ ನೆಲ ಮುಗಿಲಲ್ಲೂ ಒಂದು ಚಿಕ್ಕ ಕ್ಯಾರೆಕ್ಟರ್ ಕೊಟ್ಟರು, ಅಪ್ಪ ಅಂತ ಒಂದು ಸೀರಿಯಲ್ ಮಾಡಿದ್ರು, ಅದರಲ್ಲೂ ಒಂದು ಚಿಕ್ಕ ಕ್ಯಾರೆಕ್ಟರ್ ಕೊಟ್ಟರು. ಅವ್ರು ನನಗೆ ಹೇಳ್ತಾ ಇದ್ರು, ಹೇಳೋರು ತಲೆ ಕೆಡ್ಸ್ಕೊಂಬಿಡ ಕಂದ, ಒಂದಿನ ಇವರೆಲ್ಲ ನಿನ್ನ ಮನೆ ಮುಂದೆ ಬರ್ತಾರೆ, ಇವರೆಲ್ಲ ನಿನ್ನ ಡೇಟ್ಸ್ ಕಾಯ್ತಾರೆ ಕಂದ, ಧೈರ್ಯವಾಗಿರು ಕಂದ ಅಂತ ಅವ್ರು ಒಂಚೂರು ಸಮಾಧಾನ ಮಾಡೋರು ನನಗೆ. ಆ್ಯಂಡ್ ನಾನು ಅಷ್ಟೊಂದು ತಲೆ ಕೆಡ್ಸ್ಕೊತಾ ಇರಲಿಲ್ಲ, ನಾನು ಒಂಥರ ಮೌಲ್ಡ್ ಆಗ್ಬಿಟ್ಟಿತ್ತು ಅಷ್ಟರಲ್ಲಿ. ಐ ವಾಸ್ ನಾಟ್ ಟೂ ಸೆನ್ಸಿಟಿವ್ ಟು ಪೈನ್. ಆಮೇಲೆ ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡಿದೆ, ಮನೆ ಬಿಟ್ಟು ಓಡೋದೆ, 1 ವರ್ಷ ಕಾಲ್ ಸೆಂಟ್ರಲ್. ಹೋಗಿದ್ರಿ? ಇಲ್ಲ, ಈ ಕದನಹಳ್ಳಿ ಪೆಟ್ರೋಲ್ ಬಂಕ್ ಹತ್ರ ಹಂಗೆ ಏನೋ ಇದಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ನಾನು ಐ ವಾಂಟೆಡ್ ಟು ಪರ್ಸ್ಯೂ ದಿಸ್. ಮುನಿಸ್ಕೊಂಡು ಹಂಗೆ ಹೋದವನು 1 ವರ್ಷ ವಾಪಸ್ ಬರಲಿಲ್ಲ. ಸೊ ಅಲ್ಲಿ ಅವಾಗ ಪ್ರೈವೇಟ್ ಡಿಟೆಕ್ಟಿವ್ ಏಜೆನ್ಸಿಲಿ ಕೆಲಸ. ಎಲ್ಲೆಲ್ಲಿ ಹುಡ್ಕಿದ್ರು ಮತ್ತೆ ಇವರೆಲ್ಲ ಅಪ್ಪ ಅಮ್ಮ ಎಲ್ಲ? ಇಲ್ಲ, ಫೋನಿಗೆ ಸಿಗ್ತಾ ಇದ್ದೆ, ಫೋನ್ ಎತ್ಬಿಟ್ಟು ಬರಲ್ಲ ನಾನು ಇನ್ಮೇಲೆ ಅಂತ. ಸೊ 1 ವರ್ಷ ಆದ್ಮೇಲೆ ಹೋದೆ. ಅಷ್ಟರಲ್ಲಿ ಅವಾಗ ಕಾಲ್ ಸೆಂಟ್ರು ಇದೆಲ್ಲ ಮಾಡಿದ್ದೆ, ಕಾಲ್ ಸೆಂಟ್ರಲ್ಲಿ ವರ್ಕ್ ಮಾಡಿದ್ದೆ. ಮತ್ತೆ ಅವಾಗ ಒಂದಷ್ಟು ದಿನ ಈ ಕಾಲ್ ಸೆಂಟರ್ನಲ್ಲಿ ಎಲ್ಲ ನಾ ಕೇಳಿದ್ರು ಒಂದು ತಿಂಗಳು 2 ತಿಂಗಳು ಅಟ್ಲೀಸ್ಟ್. ಹೌದು, ಅವಾಗ ಅಂಡರ್ ಗ್ರಾಜುಯೇಟ್ಸ್ ತೊಗೊಂತಿದ್ರು ನಾನು ಇದ್ದ ಟೈಮಲ್ಲಿ. ದಿಸ್ ಇಸ್ ಅರೌಂಡ್ 2004, 2003, 4, 5 ಟೈಮಲ್ಲಿ, 3-4 ಟೈಮಲ್ಲಿ ಅಂಡರ್ ಗ್ರಾಜುಯೇಟ್ಸ್ ತೊಗೊಂತಿದ್ರು ಅವಾಗ. ಸೊ ಎಲ್ಲ ಕಾಲ್ ಸೆಂಟರ್ ಅವಾಗ ಯಾರು ನೋಡಿದ್ರು PU ಮುಗಿಸಿದ್ರೆ ಕಾಲ್ ಸೆಂಟರ್ ಸಿಗುತ್ತಲ್ಲ, ಎಲ್ಲ ಕಾಲ್ ಸೆಂಟರ್. ನನಗೆ ಇದು ನೀವು ಫಸ್ಟ್ ರ್ಯಾಪರ್ ಅಂತ ಅನ್ಸ್ಕೊಂಡಿದ್ದು ಕನ್ನಡಕ್ಕೆ, ಓಕೆ. ಅದನ್ನ ಹೆಂಗೆ ನೀವು ಪ್ರಾಕ್ಟೀಸ್ ಮಾಡಿದ್ರಿ? ಹೆಂಗೆ ಶುರುವಾಯ್ತದು? ಅದನ್ನ ಕನ್ನಡನ ಇಂಗ್ಲೀಷ್ ಥರ ಕೇಳೋದೇ ಒಂದು ಇದು. ನಾವಾಗ ಪಬ್ಸ್ಗೆ ಇದಕ್ಕೆಲ್ಲ ಹೋಗ್ತಿದ್ವಲ್ಲ, ಜೆ ಕ್ಯೂಬ್ಸ್ ಅಲ್ಲಿ ಇಲ್ಲಿ ಅದಕ್ಕೆಲ್ಲ ಹೋಗ್ತಿದ್ವಲ್ಲ, ಅಲ್ಲಿ ಇಂಗ್ಲೀಷ್ ಸಾಂಗ್ ಕೇಳ್ತಾ ಇದ್ವಿ. ಎಲ್ಲರೂ ಎಂಜಾಯ್ ಮಾಡ್ತಾ ಇದಾರೆ, ಬೀಟ್ ಎಂಜಾಯ್ ಮಾಡ್ತಾ ಇದಾರೆ. ಬಟ್ ಲಿರಿಕ್ಸ್ ಯಾರಿಗೂ ಅಷ್ಟೊಂದು ಜನಕ್ಕೆ ಅರ್ಥ ಆಗ್ತಿರ್ಲಿಲ್ಲ. ಲಿರಿಕ್ಸ್ ಬಂದಾಗ ಸುಮ್ಮನೆ ಆಗ್ಬಿಡ್ತಿದ್ರು. ಆ್ಯಂಡ್ ಆ ಲಿರಿಕ್ಸ್ ಏನು ಅಂತ ನಮಗೂ ಒಂದೊಂದ್ಸಲ ಎಮಿನೆಮ್ ಸಾಂಗ್ಸ್ ಅವೆಲ್ಲ ಕೇಳುವಾಗ ಆ ಲಿರಿಕ್ಸ್ನ ಡೌನ್ಲೋಡ್ ಮಾಡ್ಕೊತಿದ್ವಿ. ಇಂಟರ್ನೆಟ್ ಕೆಫೆಗೆ ಹೋಗಿ ಆ ಲಿರಿಕ್ಸ್ನ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಏನು ಹೇಳಕ್ಕೆ ಟ್ರೈ ಮಾಡಿದ್ದಾನೆ ಹೆಂಗೆ ಅಂದಾಗ ಅದು ರಿಲೇಟ್ ಆಗ್ತಿರ್ಲಿಲ್ಲ, ನಮಗೆ ರೆಲೆವೆನ್ಸ್ ಅನ್ನಿಸ್ತಾ ಇರಲಿಲ್ಲ. ಸೊ ಹಂಗೆ ಓಡ್ತಾ ತಳ್ಳಿಲಿ ಏನು ಅನ್ನಿಸ್ತು, ಓಕೆ ದಿಸ್ ಮ್ಯೂಸಿಕ್ ಎಲ್ಲ ಎಂಜಾಯ್ ಮಾಡ್ತಾರೆ, ಸೊ ಮ್ಯೂಸಿಕ್ ಜೊತೆ ಕನ್ನಡ ಆ್ಯಡ್ ಮಾಡಿಬಿಟ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ, ದಟ್ ಹೋಲ್ ಪ್ಯಾಕೇಜ್ ವಿಲ್ ಬಿ ಬ್ಯೂಟಿಫುಲ್ ಅಲ್ವಾ, ಅದೇ ಥರ ಸ್ಟೈಲಲ್ಲಿ ಅಂತ ಫಸ್ಟು ಹಾಗೆ ಆಗಿದ್ದು. ಸೊ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿಕೊಂಡು ಫಸ್ಟ್ ಐ ರಿಮೆಂಬರ್ ಈ ಎಜುಕೇಷನ್ ನನಗೆ ಫ್ರಸ್ಟ್ರೇಷನ್, ನನ್ನ ಓದಿನಲ್ಲಿದೆ ಲಿಟಿಗೇಷನ್ ಅಂತ ಏನೋ ಬರ್ದಿದೆ ಸಿಲ್ಲಿಯಾಗಿ. ಇಲ್ಲ, ನಾಪ್ಕ ಇಲ್ಲ ನನಗೆ, ಅವೆರಡು ಲೈನ್ ನಾಪ್ಕ ಇದೆ ಇನ್ನು, ಬಿಕಾಸ್ ದಟ್ ಸುಮ್ಮನೆ ಏನೋ ಗೀಚಿದ್ದೆ ಆ ಥರ, ವೆರಿ ಸಿಲ್ಲಿ ಆಗಿತ್ತು. ಸೊ ಅದು ಆಗಿ ಹಾಗೆ ಅದು ಬೆಳ್ಕೊತಾ ಹೋಯ್ತು. ನಮ್ಮ ಸೂರಜ್ ಸರ್ಜಾ ಅವರೆಲ್ಲ ಸೇರಿದ್ರು. ಸೂರಜ್ ಸರ್ಜಾ ಅವರ ಅಂಕಲ್ ಒಬ್ರು, ಅವ್ರ ಫ್ಯಾಮಿಲಿ ಫ್ರೆಂಡ್, ಅವ್ರು ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂದರು. ಸೊ ಹಂಗೆ ಸ್ವಲ್ಪ ಫಂಡ್ ಸಿಕ್ತು. ಸೊ ಸಮೀರ್ ಕುಲಕರ್ಣಿ ಮ್ಯೂಸಿಕ್ಕು, ನಾವೊಂದು 7-8 ಜನ ಎಲ್ಲ ಕುತ್ಕೊಂಡು ಅವಾಗ ಅವಲೋಕೆ ಒಂದು ಸಾಂಗ್ ಹಾಡಿದ್ರು, ಗರಿ ಗರಿಯಾಗಿ ಅಂತ. ಜಯಂತ್ ಕಾಯ್ಕಿಣಿ ಸರ್ ಹತ್ರ ಹೋದ್ವಿ, ಅವರು ಬರ್ಕೊಟ್ರು ಒಂದು ಸಾಂಗು. ಅವ್ರದ್ದು ನೆನಪಿದ್ಯಾ ಜಯಂತ್ ಸರ್ ಬರ್ದಿದ್ದು? ಇಲ್ಲ, ಅದು ನಾನು ಹಾಡಿದ್ದಲ್ಲ, ಅವಲೋಕೆ ಹಾಡಿದ್ದು, ಗರಿ ಗರಿಯಾಗಿ ಅಂತ ಮೆಲೋಡಿ ಸಾಂಗು. ಅವ್ರು ಫಸ್ಟ್ ಹೋದಾಗ ನಂಗೆ ಟ್ಯೂನ್ ಇಷ್ಟ ಆದರೆ ಬರ್ಕೊಡ್ತೀನಿ ಅಂದರು. ಆಮೇಲೆ ಟ್ಯೂನ್ ಎಲ್ಲ ಕೇಳಿ ಇದಾದಾಗ ಇಷ್ಟ ಆಗಿ ಬರ್ಕೊಟ್ರು, ಎಂಕರೇಜ್ ಮಾಡಿದ್ರು. ಪರವಾಗಿಲ್ಲ, ಕನ್ನಡದಲ್ಲಿ ಆಲ್ಬಮ್ ಮಾಡ್ತಾ ಇದ್ದೀರಾ, ವೆರಿ ನೈಸ್, ಹಿಪ್ ಹಾಪ್ ಆಲ್ಬಮ್. ಸೊ ಕನ್ನಡದಲ್ಲಿ ಆಲ್ಬಮ್ ಇತ್ತು, ಮೇ ಬಿ ತುಂಬಾ ಜನ ಮಾಡಿದ್ರು. ಹಿಪ್ ಹಾಪ್ ಆಲ್ಬಮ್ ನಮ್ದೇ ಫಸ್ಟ್ ಹಿಪ್ ಹಾಪ್ ಆಲ್ಬಮ್ ಅಂತ ಅನ್ಬೋದು. ಅರ್ಬನ್ ಲ್ಯಾಕ್ಸ್ ಒಂದ್ ಲೈನ್ ಯಾವ್ದಾದ್ರು ನೆನಪಿರೋದು ಹಾಡ್ತೀರಾ? ನೆನಪಿದೆ, ಅಫ್ಕೋರ್ಸ್, ಮರೆಯಕ್ಕೆ ಸಾಧ್ಯನೇ ಇಲ್ಲ. ಫಸ್ಟ್ ಹುಡುಗಿ ಕ್ರೌಡ್ ನೋಡಿ ಕಾಲೇಜ್ ಸೇರಬೇಡ, ನೀನ್ ಅಡ್ಮಿಷನ್ ಫೀಸ್ನೇ ಸೀಸ್ ಮಾಡಬೇಡ. ಫಸ್ಟ್ ಡೇ ಕಾಲೇಜ್ನ ಬಂಕ್ ಮಾಡಬೇಡ, ನೀನ್ ಫಸ್ಟ್ ಕ್ಲಾಸ್ನಲ್ಲಿ ಪ್ರಾಕ್ಸಿ ಹೇಳಬೇಡ. ಹಿಸ್ಟ್ರಿ ಮೇಡಮ್ಗೆ ನೀನು ಟ್ರಿಗ್ನೋಮೆಟ್ರಿ ಕೇಳಬೇಡ. ಲೈಬ್ರರಿಗೆ ಹೋಗಿ ಡೆಬಿನಾರ್ ಹೊಡ್ಬೇಡ. ಲ್ಯಾಬ್ನಲ್ಲಿ ಮಾಡೋ ಪ್ರಾಕ್ಟಿಕಲ್ಸ್ನ ಕ್ಯಾಂಟೀನಲ್ಲಿ ಮಾಡಬೇಡ. ಸ್ಟೂಡೆಂಟ್ಸ್ ರಿಜಿಸ್ಟರ್ನಿಂದ ಹುಡುಗಿರಿ ಡ್ರೆಸ್ ಕದಿಬೇಡ. ಫಸ್ಟ್ ಡೇ ಟಲ್ಲಿ ಟ್ರಸ್ಡಿ ಫಿಲಮ್ಗೆ ಹೋಗಬೇಡ. ನಿನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಸ್ಟೋರಿನ ಅವಳಿಗೆ ಹೇಳಬೇಡ. ನೀನೇ ನನ್ನ ಫಸ್ಟ್ ಕ್ಲಾಸ್ ಅಂತ ರೀಲ್ ಬಿಡಬೇಡ. ಅವಳ ಮುಂದೆ ಬೇರೆ ಹುಡುಗಿರ್ನ ನೀನು ನೋಡಬೇಡ. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲದೆ ಪ್ರಪೋಸ್ ಮಾಡಬೇಡ. ಅವಳ ತಂಗಿ ಚೆನ್ನಾಗಿದ್ದಾಳ ಅಂತ ಡೈವರ್ಟ್ ಆಗಬೇಡ. ಫಸ್ಟ್ ಗಿಫ್ಟ್ ಅಂತ ಡೈಮಂಡ್ ರಿಂಗ್ ಕೊಡಬೇಡ. ಅವಳೆ ಫಸ್ಟ್ ಕಿಸ್ ಕೊಡ್ಲಿ ಅಂತ ನೀನ್ ಕಾಯಬೇಡ. ಪಬ್ನಲ್ಲಿ ಕೂತು ನೀನು ಪುಳಿಯೋಗ್ರೆ ಕೇಳಬೇಡ. ಡಿಜೆ ಹತ್ರ ಹೋಗಿ ಸೌಂಡ್ ಕಮ್ಮಿ ಮಾಡು ಅನ್ಬೇಡ. ಡಿಸ್ಕೊಲೈಟ್ಸ್ನ ನೋಡಿ ಪವರ್ ಫ್ಲಕ್ಚುಯೇಷನ್ ಅನ್ಬೇಡ. ಬೀರಿಗೆ ನೀರು ಮಿಕ್ಸ್ ಮಾಡ್ಕೊಂಡು ಕುಡಿಬೇಡ. ನಮ್ಮ ಸಾಂಗ್ನ ಬೇರೆಯವ್ರು ಕೇಳಿಸಿ ಮಿಸ್ಲೀಡ್ ಮಾಡಬೇಡ. ನಮ್ಮ ಮ್ಯೂಸಿಕ್ ಅದ್ಬಿಟ್ಟು ನಾವು ಮಾಡಿದ್ದು ಅನ್ಬೇಡ. ನಾವು ಬರ್ದ್ರ ಲೈನ್ಸ್ನಲ್ಲಿ ತಪ್ಪು ಹುಡುಕ್ಬೇಡ. ನಮ್ಮ ಆಟಿಟ್ಯೂಡ್ ನೋಡಿ ಕಾಲೆಳಿಬೇಡ. ದಿನ ಆಗ್ಬಿಡಿತ್ತು. ಬಟ್ ಆ ಸ್ಪೀಡು ಅಲ್ಲಿ ಫನ್ ಅಂಡ್ ಸಿಲ್ಲಿ. ಅವಾಗ ಚೆನ್ನಾಗಿತ್ತು ಅದು ಕೇಳಕ್ಕೆ. ಬೀರಿಗೆ ನೀರು ಮಿಕ್ಸ್ ಮಾಡಬೇಡ, ಚೆನ್ನಾಗಿ ಹೇಳಿದ್ರಿ. ಈಗ ಈ ಜೋಶ್ ಟೈಮಲ್ಲಿ ಅಷ್ಟು
ಅಷ್ಟೊಂದು ಜನ ಆಡಿಷನಿಗೆ ಬಂದಾಗ ನಿಮಗೇನಿತ್ತು ಆಡಿಷನು, ಹೆಂಗಿತ್ತು ನಿಮ್ದು ಆಡಿಷನು, ಏನಿತ್ತು ಆ ಟೈಮಲ್ಲಿ ಕೊಟ್ಟಿದ್ರು ಟಾಸ್ಕ್ ನಿಮಗೆ? ಫಸ್ಟ್ ನೋಡಿದಾಗ ಆಡಿಷನ್ಗೆ ಹೋದಾಗ ಟೆನ್ಷನ್ ಆಗೋಯ್ತು. ಎಲ್ಲ ಏನು ಸಖತ್ ಸ್ಟಡ್ಗಳ ತರ ಇದಾರೆ, ವೆಲ್ ಬಿಲ್ಟ್, ಹ್ಯಾಂಡ್ಸಮ್, ಇದು ಚಾಕ್ಲೇಟ್ ಹೀರೋಗಳ ತರ ಕೆಲವರು ಮಸ್ತಾಗಿದ್ರು ಎಲ್ಲ, ತುಂಬಾ ಜನ. ಎಲ್ಲಿತ್ತು ಆಡಿಷನ್ ಅದು? ರಾಜಾಜಿನಗರಲ್ಲಿ ಒಂದು ಹಾಲಲ್ಲಿ ಇತ್ತು. ಸೊ ನಮ್ಗೆ ಓಕೆ ಏನೋ ಸುಮ್ಮನೆ ಬಂದಿದೀವಿ ಹೋಗೋಣ, ನಾನು ಸೆಲೆಕ್ಟ್ ಆಗ್ತೀನ ಬಿಡ್ತೀನ ಅದು ಯಾವುದೂ ಐಡಿಯಾ ಇರಲಿಲ್ಲ. ಬಟ್ ಅಲ್ಲಿ ಆಡಿಷನ್ ಅಲ್ಲಿ ಏನಾಯ್ತು, ಮೇ ಬಿ ಅಲ್ಲಿ ಆಡಿಷನ್ಗೆ ಬಂದವರೆಲ್ಲ ನಮ್ಮನ್ನು ರೆಕಗ್ನೈಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ನೀವು ಆಲ್ರೆಡಿ ಸ್ವಲ್ಪ ಅರ್ಬನ್ ಲ್ಯಾಡ್ಸ್ ಹಂಗೆ ಹಿಂಗೆ ಅಂತ. ಸೊ ಅಲ್ಲಿ ಆಡಿಷನ್ ಅಲ್ಲಿ ಫಸ್ಟ್ ಪರ್ಫಾರ್ಮೇ ಮಾಡಕ್ ಹೇಳಿದ್ರು ನಮಗೆ, ನೀವೇನ್ ಅರ್ಬನ್ ಲ್ಯಾಡ್ಸ್ ಅದೇ ಪರ್ಫಾರ್ಮ್ ಮಾಡಿ ಅಂತ. ಸೊ ನಾವು ಸ್ಟೇಜ್ ಮೇಲೆ ಜೋಶಲ್ಲಿ ಪರ್ಫಾರ್ಮ್ ಮಾಡಿದ್ವಿ. ಆ್ಯಂಡ್ ಅವರು ವೆರಿ ನ್ಯಾಚುರಲ್, ರಿಯಲಿಸ್ಟಿಕ್ ಆಕ್ಚುಲ್ ಯೂತ್ ಫುಲ್ ಬಾಯ್ಸ್ನೇ ಹುಡುಕ್ತಾ ಇದ್ರು. ಆ್ಯಂಡ್ ನಮ್ಗೆ ನಾವೊಂಥರ ಆ ಥರ ಇದ್ವಿ. ಜೋಶ್, ಯಾರಿಗೂ ತಲೆ ಕೆಡ್ಸ್ಕೊತಾ ಇರ್ಲಿಲ್ಲ, ಲಿಟ್ರಲಿ ಯಾರಿಗೂ ಕೇರ್ ಮಾಡ್ತಾ ಇರ್ಲಿಲ್ಲ. ಒಂಥರ ನಮ್ದು ವರ್ಲ್ಡ್ ನಾವೇ ಒಂಥರ. ಆ್ಯಂಡ್ ಒಂಥರ ಈ ಸಿನಿಮಾ ಎಲ್ಲ ಮೇಲೂ ಒಂಥರ ಆಂಟಿ ಇತ್ತು, ಏನು ಇವ್ರ ಮಾತ್ರ ಸೆಲೆಬ್ರಿಟೀಸ್, ನಾವು ರ್ಯಾಪರ್ ಆಗಿ ಸೆಲೆಬ್ರಿಟಿ ಅಲ್ವಾ, ನಾವೇ ಕಮ್ಮಿ ಅನ್ನೋ ಥರದ್ದೆಲ್ಲ ಇತ್ತು ಭ್ರಮೆಗಳು. ಅಲ್ಲ, ಭ್ರಮೆಗಳಲ್ಲ, ಆ ಏಜಿಗೆ ಅದೆಲ್ಲ ಇರಲೇಬೇಕು. ಆ ಏಜಿಗೆ ಅದು ಇದ್ರೇನೆ ಅದು ನಾವು ನಮ್ಮ ಲೈಫ್ ಫುಲ್ಫಿಲ್ ಮಾಡ್ಕೊಳಕ್ಕಾಗದು. ಸೊ ಅದು ದಟ್ ಮೇಡ್ ಅಸ್ ಲುಕ್ ವೆರಿ ಡಿಫ್ರೆಂಟ್. ಭಯ ಇಲ್ಲ ಅಥವಾ ಕೈಂಡ್ ಆಫ್ ಏನ್ ಬೇರೆಯವರೆಲ್ಲ ಈಗ ನೀವು ಹಂಗಿರಿ ಅಂದ್ರೂ ಇರಕ್ಕಾಗಲ್ಲ. ನಿಮ್ಗೆ ಅಷ್ಟೇ ನೇಮು ಫೇಮು ಬಂದು ಎಲ್ಲ ಆದ್ರೂ ಒಂದ್ ಸ್ವಲ್ಪ ಅಳುಕು ಅಂಜಿಕೆ ಎಲ್ಲ ಇರುತ್ತೆ. ಬಟ್ ಆ ಏಜಿಗೆ ಅದಿರಲ್ಲ. ಹೌದು, ಅದಿರಲ್ಲ. ಸೊ ಅದ್ ಮೇ ಬಿ ಮೇಡ್ ಅಸ್ ಸ್ಟ್ಯಾಂಡ್ ಔಟ್. ಸೊ ಅದಾದ್ಮೇಲೆ 3-4 ರೌಂಡ್ ಇತ್ತು ಆಡಿಷನ್. ಮತ್ತೆ ಆಫೀಸಲ್ಲಿ ಒಂದು ರೌಂಡ್ ಗ್ರೂಪ್ ಮಾಡಿ ನಾವು ಗ್ರೂಪ್ ಒಂದು ಸ್ಕಿಟ್ ಮಾಡ್ಬೇಕಾಗಿತ್ತು, ಆ ಥರ ಇತ್ತು. ಆಮೇಲೆ ಸುಮ್ಮನೆ ಕ್ಯಾಮ್ರಾ ಆನ್ ಮಾಡ್ಬಿಟ್ಟು, ನೋಡಪ್ಪ ನೀನು ಪಾರ್ಟಿಲಿ ಇದೆಯಾ, ಡ್ಯಾನ್ಸ್ ಆಡು ಅಂದ್ರೆ ನಾವು ಡ್ಯಾನ್ಸ್ ಆಡ್ತಾ ಇದ್ದೆ. ಇವಾಗ ಯಾವುದೋ ಒಂದು ಹುಡುಗಿ ಬರ್ತಾಳೆ, ಹೆಂಗ್ ರಿಯಾಕ್ಟ್ ಮಾಡ್ತೀಯಾ ಅಂದ್ರೆ ನೋಡ್ತಾ ಇದ್ದೆ. ಇವಾಗ ಆ ಹುಡುಗಿ ಬೇರೆ ಹುಡುಗನ ಜೊತೆ ಮಾತಾಡ್ತಾ ಇದ್ದಾಳೆ, ನಿಂಗೆ ಬೇಜಾರಾಗತ್ತೆ, ಅದು ಹಂಗೆ ಕಾಮೆಂಟ್ರಿಗೆ ರಿಯಾಕ್ಷನ್ ಕೊಡ್ತಾ ಇದ್ವಿ. ಅದನ್ನೆಲ್ಲ ಇಟ್ಕೊಂಡು ಕನ್ಸಿಡರ್ ಮಾಡ್ತಾ ಇದ್ರು. ಆ್ಯಂಡ್ ಶೂಟಿಂಗ್ ಸ್ಟಾರ್ಟ್ ಆಗಿ 1 ದಿನ 2 ದಿನ ಆಗೋವರೆಗೂ ನಮ್ಮ 5 ಜನದಲ್ಲಿ ಯಾರು ಲೀಡು ಯಾರಿದು ಏನು 5 ಜನನು ಈಕ್ವಲ್. ಆ್ಯಂಡ್ ನಿಮ್ಮ ಥರನೇ 5 ಜನ ಹುಡುಗರು ಬೇರೆ 2 ಕಡೆ ರೆಡಿ ಆಗ್ತಾ ಇದ್ದಾರೆ, ಅವ್ರು ನಿಮ್ಮೂರ್ ಇದರಲ್ಲಿ ಯಾರು ಸೆಲೆಕ್ಟ್ ಆಗ್ಬೋದು ಅಂತ ಭಯ ಭಕ್ತಿ. ಅಲ್ಲೊಂದು ಅಡ್ಗೋಡೆ ಮೇಲೆ ದೀಪ ಅಂದ್ರೆ ಅದು ಇರ್ಲಿ, ಇನ್ನೂ ಹವ ಇರ್ಬೇಕು. ಆಮೇಲೆ ಆ ರೋಬೋ ಗಣೇಶ್ದು ಸಾಂಗ್ ಮಾಡಿದ್ರು. ಅವಾಗ ಕರೆಸಿ ಒಬ್ಬೊಬ್ರನ್ನೇ ಕ್ಯಾರೆಕ್ಟರ್ ಎಕ್ಸ್ಪ್ಲೈನ್ ಮಾಡ್ತಾ ನನ್ನ ಕೂಡಿಸಿ ಕ್ಯಾರೆಕ್ಟರ್ ಹೇಳಿದ್ರು, ನೋಡೋ ಹಿಂಗೆ ನಿಂದೆ ಮೈನ್ ಇರುತ್ತೋ ಜಾಸ್ತಿ, ಈ ಥರ ಹಿಂಗಾಗ್ಬಿಡುತ್ತೆ, ಚೆನ್ನಾಗಿ ಮಾಡ್ಬೇಕು ನೀನು. ಅವಾಗಲೇ ಫಸ್ಟ್ ಗೊತ್ತಾಗಿತ್ತು ಶೂಟಿಂಗ್ ಮೊದಲನೇ ದಿನ, ಓಕೆ ನಾನು ಈ ಕ್ಯಾರೆಕ್ಟರ್ ಹೀಗಿರತ್ತೆ. ಶಿವಮಣಿ ಸರ್ದು ಇದದು ಏನೋ ಆ ಸ್ಟೈಲ್ ಅದು. ಹೌದು, ಅವ್ರು ನಮ್ಮನ್ನ ಸಖತ್ತಾಗಿ ಪಳಗಿಸ್ಬಿಟ್ರಲ್ಲ. ಹೌದು, ವಿತ್ ಆಲ್ ಲವ್ ಆ್ಯಂಡ್ ಎಫೆಕ್ಷನ್. ಬಟ್ ನಿಮ್ಗೆ ಆಮೇಲೆ ಎಲ್ಲೋ ಆ ಥರದ್ದು ಒಂದು ಹೈಪ್ ಕ್ರಿಯೇಟ್ ಆಗುವಂಥ ಒಂದು ಸ್ಕ್ರಿಪ್ಟೇ ಸಿಕ್ಲಿಲ್ವಾ? ಅವಾಗ ಯಾವುದು ಆ ಥರ ಸ್ಕ್ರಿಪ್ಟ್ ಬರಲೇ ಇಲ್ಲ. ನೀವು ಅಬ್ಸರ್ವ್ ಮಾಡಿದ್ರೆ ಅದಾದ್ಮೇಲೆ ಆ ಥರ ನಮ್ಮ ಥರ ನಾವು ಇನ್ನೂ ಎಳೆಸ್ ಮುಖ ಅನ್ಬೋದು, ಎಳೆ ಫೇಸಸ್, ಆ ಥರದ್ದು ಯಾವುದು ಕತೆಗಳು ಬರ್ತಾ ಇರಲಿಲ್ಲ. ಆ ಥರ ಟ್ರೆಂಡೇ ಇರಲಿಲ್ಲ. ಅವಾಗೆಲ್ಲ ಆ್ಯಕ್ಷನ್ನು, ವೈಲೆನ್ಸು, ಆ ಥರದ ಟ್ರೆಂಡ್ ನಡೀತಾ ಇತ್ತು. ದುನಿಯಾ ಬಂದಿತ್ತು, ಮುಂಗಾರು ಮಳೆ ಬಂದಿತ್ತು. ಸೊ ಆ ಥರದ್ದೇ ಟ್ರೆಂಡ್ ಮೂವೀಸು ಆ ಥರದ್ದು ಸಾಮಾನ್ಯವಾಗಿ ನೋಡಿ ತುಂಬ ಚೆನ್ನಾಗಿ. ಈಗ ಮುಂಗಾರು ಮಳೆ ಬಂದ ಟೈಮಲ್ಲಿ, ದುನಿಯಾ ಬಂದ ಟೈಮಲ್ಲಿ ಒಂದಷ್ಟು 5 years ಎಷ್ಟೊಂದು ಜನ ಹೈಡ್ ಆಗಿಬಿಟ್ರು. ಅಲ್ಲಿಗೆ ಅವ್ರದ್ದು ಒಂದು ಏನು ಅದಕ್ಕೇನು ಹೇಳ್ತಾರೆ, ಅದು ಡೈಲ್ಯೂಟ್ ಆಯಿತು ಆ ಟೈಮ್. ಮತ್ತೆ ತಿರ್ಗಾ ಒಂದು ಯಾವುದೋ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಯಿತು, ಮತ್ತೊಂದು 5 ವರ್ಷ ಒಂದಷ್ಟು ಜನ ಆ ಇದರಲ್ಲೇ ಏನಂತಾರೆ ಅದು ಏನೋ ಗೊತ್ತಿಲ್ಲ, ಮಸ್ಕಾಗಿ ಹೋಗ್ಬಿಡ್ತಾರಲ್ಲ, ಆ ಲೈಟಲ್ಲಿ ಒಂದಷ್ಟು ಜನ ಕಾಣಿಸ್ದೇ ಹೋಗ್ತಾರಲ್ಲ, ಹಂಗಾಯಿತು. ಈಗ ನಿಮ್ಮ ಟೈಮ್ಗೂ ಹಾಗೆ ಆಗ್ಬಿಡ್ತಾ ಅಂತ? ಇಲ್ಲ, 19 years 18 years ಥರ ಕಾಣೋ ಹುಡುಗರು ಕತೆ ಎಲ್ಲಿ ಬಂತು? ಅಥವಾ ಅದನ್ನ ದಾಟ್ಕೊಂಡು ಮುಂದಕ್ಕೆ ಹೋದ್ಮೇಲೆನಾದ್ರೂ ಬರ್ಬೇಕಿತ್ತಲ್ವಾ? ಅದು ದಾಟ್ಕೊಂಡು ಮುಂದೆ ಹೋದ್ಮೇಲೆ ಮೇ ಬಿ ಕೆಲಸ ಸಿಗ್ತಾ ಇತ್ತು, ಬಟ್ ಎಲ್ಲ ಹೊಸ ಪ್ರೊಡಕ್ಷನ್ ಜೊತೆ ಸಿಕ್ತು, ಹೊಸ ಡೈರೆಕ್ಟರ್ಗಳ ಜೊತೆ ಸಿಕ್ತು. ಸೊ ದೇ ಆಲ್ ಫೇಲ್ ಟು ಎಸ್ಟಾಬ್ಲಿಷ್ ದಟ್ ಮೂವಿ ಆರ್ ಮೇಕ್ ಇಟ್ ಫೇಮಸ್. ಎಲ್ಲೂ OTT ಇಲ್ಲ, ಟಿವಿಲಿಲ್ಲ. ಸೊ ಅದು ಮೇ ಬಿ ಐ ವಾಸ್ ನಾಟ್ ವೆರಿ ಚೂಸಿ, ಅಥವಾ ನಾನು ಇದುವರೆಗೂ ಎಸ್ಟಾಬ್ಲಿಷ್ ಡೈರೆಕ್ಟರ್ ಅನ್ನೋರ ಜೊತೆ ವರ್ಕ್ ಮಾಡಿಲ್ಲ. ಎಲ್ಲ ಫಸ್ಟ್ ಟೈಮ್ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿರೋದು. ಸೊ ಮೇ ಬಿ ದಟ್ ವಾಸ್ ಅ ಫ್ಯಾಕ್ಟರ್. ಬಟ್ ನನ್ನ ಜೊತೆ ಬಂದು ಹೋದವ್ರು ಎಷ್ಟೊಂದು ಜನ ಕಂಪೇರ್ ಮಾಡಿದ್ರೆ ನಾನು ಇನ್ನೂ ಇದೀನಲ್ಲ ಅನ್ನೋದೊಂದು ಸಮಾಧಾನ ನನಗೆ. ದಟ್ ಇಸ್ ಅ ಗುಡ್ ಸೈಡ್ ಟು ಲುಕ್ ಅಟ್. ಯಾಕಂದ್ರೆ ತುಂಬಾ ಜನ ಬಂದು ಹೋದ್ರು, ಇವನ್ ಹಿಟ್ ಮೂವೀಸ್ ಕೊಟ್ಟವರು ಬಂದು ಹೋದವರು ಇದ್ರು ನಮ್ಮ ಜನರು, ನಮ್ಮ ಗ್ಯಾಂಗಲ್ಲಿ. ನಾನು ಸರ್ವೈವ್ ಆದ್ನಲ್ಲ ಅನ್ನೋದು ಇಸ್ ಅ ಗುಡ್ ಥಿಂಗ್ ಅಂತ ಅನ್ಸುತ್ತೆ.
ಹೌದು. ಈ ಜೋಶ್ ಟೈಮಲ್ಲಿ ಯಾರ್ಯಾರಿಂದ ಅಪ್ರಿಷಿಯೇಷನ್ ಸಿಕ್ತು ನಿಮಗೆ? ಯಾರು ಅವಾಗ ವರ್ಲ್ಡ್ ದುನಿಯಾನೇ ಬೇರೆ ಅನ್ಸುತ್ತೆ. ಎಲ್ಲಿ ಯಾವ ಫಿಲ್ಮ್ ಅವ್ರ ಜೊತೆ ಇಂಟ್ರಾಕ್ಟ್ ಆಗೋದು, ಮಿಂಗಲ್ ಆಗೋದು, ನೆಟ್ವರ್ಕ್ ಬೆಳೆಸ್ಕೊಳ್ಳೋದು ಆ ಥರದ್ದು ಏನೂ ಮಾಡಲಿಲ್ಲ. ಮಜಾ ಮಾಡ್ತಾ ಇದ್ವಿ ಅಷ್ಟೇ. ಯಾರು ಸಪೋರ್ಟೇ ಮಾಡಿಲ್ಲ ಅವಾಗ ಆ ಟೈಮಲ್ಲಿ? ಸಪೋರ್ಟು ಏನೂ ಇಲ್ಲ, ಮಾಡಿಲ್ಲ ಅನ್ಸುತ್ತೆ. ಯಾರ ಹತ್ರನೂ ಕೇಳೂ ಇಲ್ಲ. ನಾವು ವಿ ವರ್ ನಾಟ್ ಕನ್ಸಿಡರ್ಡ್ ಆಸ್ ಅ ಪಾರ್ಟ್ ಆಫ್ ಇಂಡಸ್ಟ್ರಿ ಇಮಿಡಿಯೇಟ್ಲಿ ಆಫ್ಟರ್ ಜೋಶ್. ಹಂಗೆ ವಿತ್ ಓಪನ್ ಆರ್ಮ್ಸ್, ಇನ್ನು ಹೊಸ ಆಕ್ಟರ್ಗಳು ಬಂದಿದ್ದಾರೆ, ಹೊಸ ಹೀರೋ ಬಂದಿದ್ದಾರೆ ಅಂತ ವಿ ವರ್ ನಾಟ್ ಕನ್ಸಿಡರ್ಡ್ ಲೈಕ್ ದಟ್. ಈಗ ನೋಡಿ ಏನೋ ಹುಡುಗರು ಒಂದು ಮಾಡಿದ್ದಾರೆ, ಒಂದು ಹಿಟ್ಟಾಗಿದೆ, ಇನ್ನು ಹುಡುಗರು ಅನ್ನೋ ಥರ. ಆ್ಯಂಡ್ ನಮಗೆ ಬೇರೆ ಆಲ್ರೆಡಿ ಆಟಿಟ್ಯೂಡ್ ಹಂಗಿತ್ತು, ನಾವು ದ ವೇ ವಿ ವರ್ ಕ್ಯಾರಿಂಗ್ ಅವರ್ ಸೆಲ್ಫ್. ಸೊ ಆ್ಯಂಡ್ ಕೆಲಸಗಳು ಕಂಟಿನ್ಯೂಸ್ ಆಗಿ ಬರೋಕ್ಕೆ ಸ್ಟಾರ್ಟ್ ಆಯ್ತು. ಆಫ್ಟರ್ 2 years ಐ ಡಿಂಟ್ ಮೇ ಬಿ ಮನಸಾಲಜಿ ಮಾಡಿದೆ ಅಮೂಲ್ಯ ಅವ್ರ ಜೊತೆ, ಅವ್ರ ಅಣ್ಣ ಡೈರೆಕ್ಟ್ ಮಾಡಿ. ಅದಾದಮೇಲೆ ಪರಿ ಹಂಗೆ ಒಂದು 3 ಸಿನಿಮಾ ಆದಮೇಲೆ ಅಲೆಮಾರಿ ಒಂಚೂರು ಮತ್ತೆ ಒಂದು ಎಕ್ಸ್ಟ್ರಾ ಇನ್ನೊಂದು ಪುಷ್ ಕೊಡ್ತು. ಅಲೆಮಾರಿ ಸಕ್ಸಸ್ ಆಗಿದ್ದಿದ್ರೆ ಮೇ ಬಿ ಇನ್ನೊಂದು ಚೂರು ಚೆನ್ನಾಗಿ ಆಗ್ತಿತ್ತು ನನಗೆ. ಬಟ್ ಓಕೆ, ಇಟ್ ಡಿಡ್ ವೆಲ್. ಇಟ್ ವಾಸ್ ಬಾಕ್ಸ್ ಆಫೀಸಲ್ಲಿ ಇಟ್ ವಾಸ್ ಓಕೆ. ಸೊ ಅದಾದಮೇಲೆ ಮತ್ತೆ ಇನ್ನೊಂದು ಯಾವ್ದಾದ್ರು ಒಂದಷ್ಟು ಸಿನಿಮಾ ನಿಂತ್ಕೊಳ್ಳುತ್ತೆ ಅಂತ ಪರ್ಫಾರ್ಮೆನ್ಸ್ ವೈಸ್ ಚೆನ್ನಾಗಿತ್ತು, ಅಪ್ರಿಸಿಯೇಷನ್ ತುಂಬ ಚೆನ್ನಾಗಿ ಸಿಗ್ತಾಯಿತ್ತು, ಇಂಡಸ್ಟ್ರಿಲಿ ಟಾಕ್ ಚೆನ್ನಾಗಿತ್ತು, ಒಳ್ಳೆ ನಟ ಅಂತ ಅನ್ನಿಸ್ಕೊಂಡಿದ್ದೆ. ಬಟ್ ಒಂದು ನೆಕ್ಸ್ಟ್ ಒಂದು ಬೂಸ್ಟ್ ಆಗೋಕೆ ಅದು ನಮ್ಮ ಕೈಲಿ ಇರಲ್ಲ ಅಲ್ವಾ. ಅದಕ್ಕೆ ತಕ್ಕಂಥ ಡೈರೆಕ್ಟರ್ ಬೇಕು, ಪ್ರೊಡ್ಯೂಸರ್ ಬೇಕು, ಕತೆ ಇರಬೇಕು. ಆ್ಯಂಡ್ ಯಾವ ಟೈಮಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ, ಆ ರಿಲೀಸ್ ಮಾಡೋ ಟೈಮಲ್ಲಿ ಇವ್ರ ಹತ್ರ ದುಡ್ಡು ಎಷ್ಟಿದೆ, ಎಲ್ಲ ಫ್ಯಾಕ್ಟರ್ಸ್ ಮ್ಯಾಟ್ರ್ ಆಗುತ್ತೆ. ಯಾವ ಡಿಸ್ಟ್ರಿಬ್ಯೂಟರ್ ಕೈಲಿ ಕೊಟ್ಟಿದ್ದಾರೆ, ಆ್ಯಂಡ್ ಆ ರಿಲೀಸ್ ಟೈಮಲ್ಲಿ ಜನದ ಮೆಂಟಾಲಿಟಿ ಹೆಂಗಿದೆ. ಸೊ ಅಷ್ಟೆಲ್ಲ ನಾವು ಮ್ಯಾಕ್ಸಿಮಮ್ ಏನು ಮಾಡ್ಬೋದು, ಕಷ್ಟಪಟ್ಟು ಆ್ಯಕ್ಟ್ ಮಾಡ್ಬೋದು ಬಿಟ್ರೆ ಇನ್ನೆಲ್ಲ ಇಟ್ ಇಸ್ ಬೇಸ್ಡ್ ಆನ್ ಲಕ್. ಸೊ ಹಾಗೆ ಆಗ್ತಾ ಕೆಲಸ ಇದೆಯಲ್ಲ ಅಂತ ಐ ವಾಸ್ ಹ್ಯಾಪಿ. ಯಾವುದೋ ಒಂದು ಹೊಡಿಯುತ್ತೆ, ಯಾವುದೋ ಒಂದು ಶಾರ್ಟ್ ಹೊಡಿಯುತ್ತೆ, ಯಾವುದೋ ಒಂದು ಆಗುತ್ತೆ. ಬಟ್ ಸ್ಲೋಲಿ ಇಟ್ ಡಿಂಟ್ ಹ್ಯಾಪನ್. ವೆನ್ ಐ ಲುಕ್ ಬ್ಯಾಕ್, ಓಕೆ ಸಡನ್ಲಿ ಯಾಕೋ ಆಫರ್ಸೇ ಬರ್ತಾ ಇಲ್ವಲ್ಲ ಅನ್ನೋ ಸ್ಟೇಜ್ ರೀಚ್ ಆಯಿತು ಒಂದು ಪಾಯಿಂಟಲ್ಲಿ. ಅವಾಗ ಓಕೆ, ನನ್ನ ತಲೆ ಮೇಲೆ ನನ್ನ ಕೈಯೇ ಇರಲಿ, ನಾನೇ ಕ್ರಿಯೇಟ್ ಮಾಡ್ಕೊಳ್ಳೋಣ ಆಪರ್ಚುನಿಟೀಸ್ನ, ಯಾಕೆ ಇದು ಮಾಡೋದು ಅಂದ್ಬಿಟ್ಟು ಐ ಸ್ಟಾರ್ಟೆಡ್ ಫೋಕಸಿಂಗ್ ಆನ್ ಡೈರೆಕ್ಷನ್ ಮಾಡಿದ್ರು. ಎಲ್ಲರೂ ಹೆಂಗ್ ಪರ್ಸೀವ್ ಮಾಡಿದ್ರು, ಇವ್ನಿಗೆ ಆಕ್ಟಿಂಗ್ ಚಾನ್ಸ್ ಸಿಕ್ತಲ್ಲ ಅಂತ ಡೈರೆಕ್ಷನ್ ಬಂದ್ಬಿಟ್ಟ ಅಂತ. ಒಂದ್ಸಲ ಕಾಶಿನಾಥ್ ಸರ್ ಹತ್ರ ಹೋಗಿ ಕತೆ ಹೇಳಿದ್ದೆ. ಹಿ ಲವ್ ದ ಸ್ಕ್ರಿಪ್ಟ್. ಹಿ ವಾಸ್ ಲೈಕ್ ಓಕೆ ನಾನು ಮಾಡ್ತೀನಿ ಅಂತ. ಪ್ರೊಡ್ಯೂಸರ್ ಯಾರಪ್ಪ ಅಂದ್ರು. ಸರ್ ನೀವು ಸಿಕ್ಕಿದ್ದೀರ ಹಂಡ್ ಮಾಡ್ತೀನಿ ನಕ್ಕಿದ್ರು ಅವರು. ಅವಾಗ ಯಾರಪ್ಪ ನೋಡು ಟ್ರೈ ಮಾಡು ಅಂತ. ಆಮೇಲೆ ನಾನು ಪ್ರೊಡ್ಯೂಸರ್ಗೆ ಓಕೆ ನಾನು ಮೇಕಿಂಗ್ ತೋರಿಸೋಣ ಅಂದ್ಬಿಟ್ಟು ಒಂದು ಲೋನ್ ಮಾಡಿ ಹಿಂಗೆ ಮಾಡಿ 1-2 ಲಕ್ಷ ಅರೇಂಜ್ ಮಾಡಿ ಟೆಸ್ಟ್ ಶೂಟ್ ಮಾಡಿ ತೋರಿಸಿದ್ಮೇಲೆ ಓಕೆ ಇದೆಲ್ಲ ಟ್ರೈಲರ್ ಶೂಟ್ ಥರ ಎಲ್ಲರೂ ಮಾಡ್ತಾರೆ, ಫುಲ್ ಸಿನಿಮಾ ಮಾಡೋಕ್ಕೆ ಕೇಪಬಿಲಿಟಿ ಬೇಕಲ್ಲ, ಹಂಗೆ ಅನ್ನೋ ಥರದ್ದೆಲ್ಲ ಟಾಕ್ಸ್ ಬಂತು. ಸೊ ಓಕೆ, ಒಳ್ಳೆ ಆ್ಯಕ್ಟ್ರು ಪ್ರೊಡ್ಯೂಸ್ ಮಾಡೋಕ್ಕೆ ಕೊಲ್ಯಾಬ್ ಆಗೋ ಥರದ್ದು ಒಂದು ಆಪರ್ಚುನಿಟಿ ಸಿಕ್ತು ನೈಟ್ ಔಟಲ್ಲಿ. ಭರತ್ ಅಂತ, ಐ ವಾಸ್ ಅ ಗುಡ್ ಆ್ಯಕ್ಟರ್ ಆ್ಯಂಡ್ ಅವ್ರು ಭಾವ ಪ್ರೊಡ್ಯೂಸ್ ಮಾಡ್ತಿದ್ರು. ಸೊ ಅಲ್ಲಿ ಕೊಲ್ಯಾಬ್ ಆಗಿ ವಿ ಡಿಡ್ ನೈಟ್ ಔಟ್ ಮೂವಿ ಡೈರೆಕ್ಷನ್ ಮಾಡಿದೆ. ಆ್ಯಂಡ್ ನಾವು ಎಷ್ಟು ಬಜೆಟ್ ಹೇಳಿದ್ವೋ, ಯಾವ ಟೈಮಲ್ಲಿ ಹೇಳಿದ್ವೋ ಪರ್ಫೆಕ್ಟಾಗಿ ಮುಗಿಸಿದ್ವಿ. ಐ ವಾಸ್ ವೆರಿ ಹ್ಯಾಪಿ ವಿತ್ ದ ಔಟ್ಪುಟ್. ಏನು ಅಂದ್ಕೊಂಡಿದ್ನೋ ಹಾಗೆ ಡೆಲಿವರ್ ಮಾಡಿದೆ. ಅಫ್ಕೋರ್ಸ್ ಫಸ್ಟ್ ಡೈರೆಕ್ಷನ್ ಅಂದರೆ ಚೂರು ಪಾರ ಅದು ಇದು ಇರುತ್ತೆ, ಬಟ್ ನೆಗ್ಲಿಜಿಬಲ್ ಇತ್ತು. ಬಟ್ ಅದು ಅಗೇನ್ ರಿಲೀಸು, ಡಿಸ್ಟ್ರಿಬ್ಯೂಷನು ಸೇಮ್ ಡಿಸಾಸ್ಟರ್ ಆಗೋಯ್ತು. ಇಟ್ ವಾಸ್ ನಾಟ್ ಕನ್ಸಿಡರ್ಡ್ ಎನಿವೇರ್. ಸೊ ನನಗೆ ಕೆಲಸ ಬರಲ್ವಾ, ನಾನು ಇಷ್ಟು ದಿನ ಭ್ರಮೇಲಿದ್ದೀನ, ನಿಜವಾಗ್ಲೂ ನನ್ನ ಟ್ಯಾಲೆಂಟೇ ಇಲ್ವಾ, ನಾನೇ ಏನೋ ಸುಮ್ಮನೆ ಟ್ಯಾಲೆಂಟ್ ಇದೆ ಅಂತ ಭ್ರಮೇಲಿದ್ದೀನ ಅನ್ನೋ ಥರದ್ದೆಲ್ಲ ಸೈಕ್ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು ನನಗೆ. ಕೊನೆಗೆ ಅದನ್ನು ಕಾನ್ಸ್ ಸ್ಕ್ರೀನಿಂಗ್ ಕಳಿಸಿದ್ವಿ. ಲಾಕ್ಡೌನ್ ಆಯಿತು, ಬಟ್ ಕಮರ್ಷಿಯಲ್ ಸ್ಕ್ರೀನಿಂಗ್ ಕಾನ್ಸಲ್ಲಿ ಆನ್ಲೈನಲ್ಲಿ ಆಯಿತು. ಒಂದಷ್ಟು ರೆಕಗ್ನಿಷನ್ ಸಿಕ್ತು, ಸಣ್ಣ ಪುಟ್ಟ ಇಂಡೋ ಫ್ರೆಂಚ್ ಅವಾರ್ಡ್ ಸಿಕ್ತು. ಅಲ್ಲಿದ್ದವ್ರು ಒಂದಷ್ಟು ಜನ ಲೈಟಿಂಗ್ಸ್ ಬಗ್ಗೆ ಮಾತಾಡಿದ್ರು, ನಾವು ಯಾವ ಪ್ಯಾಟರ್ನ್ ಕಲರ್ ಪ್ಯಾಲೆಟ್ಸ್ ಯಾವ್ದು ಯೂಸ್ ಮಾಡಿದ್ರಿ ಅದ್ರ ಬಗ್ಗೆ ಮಾತಾಡಿದ್ರು. ಸೊ ಅವಾಗ ಒಂದು ಸ್ವಲ್ಪ ಓಕೆ ಕೆಲಸ ಗೊತ್ತು ನನಗೆ, ನಾಟ್ ಬ್ಯಾಡ್, ಟ್ಯಾಲೆಂಟ್ ಇಲ್ಲ ಅಂತಲ್ಲ ಅಂತ ಒಂದು ಧೈರ್ಯ ಸಿಕ್ತು, ಸಮಾಧಾನ ಸಿಕ್ತು. ಸೊ ಅದಾದಮೇಲೆ ಇನ್ನೊಂದು ಪ್ರಾಜೆಕ್ಟು ಅದೇ ಥರ ಮಾಡೋಣ ಅಂತ ಕಾಕ್ರೋಚ್ ಅಂತ ಸ್ಟಾರ್ಟ್ ಮಾಡಿ ಐ ದೆನ್ ಡಿಸೈಡೆಡ್ ದಟ್ ಈ ಫೇಮು ಇದೆಲ್ಲ ಅಲ್ವಾ ನನಗೆ ಬೇಜಾರು ಮಾಡ್ತಾ ಇರೋದು, ಬಿಟ್ಬಿಡೋಣ, ಹಿಂಗೆ ಡ್ರಾಪ್ ಮಾಡಿಬಿಡೋಣ, ಫೇಮ್ ಗೇಮ್ ಎಲ್ಲ ಬಿಟ್ಬಿಡೋಣ, ಬಿಹೈಂಡ್ ದ ಸ್ಕ್ರೀನ್ ವರ್ಕ್ ಮಾಡೋಣ. ನನಗೇನೋ ಐ ವಾಂಟ್ ಟು ವರ್ಕ್ ಇನ್ ಸಿನಿಮಾ, ಐಲ್ ಬಿ ಹ್ಯಾಪಿ ಅಲ್ವಾ, ಅಸೋಸಿಯೇಟ್ ಆಗಿ ವರ್ಕ್ ಮಾಡೋಣ, ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ಕೊಂಡು ಇದ್ಬಿಡೋಣ ಆರಾಮಾಗಿ, ಪೀಸ್ ಆಗಿ ನನ್ನ ವರ್ಲ್ಡಲ್ಲಿ ನಾನು ಅಂತ ಆರಾಮಾಗಿ ಓಡಾಡ್ಕೊಂಡು ಇರೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಸ್ಕ್ರಿಪ್ಟ್ ವರ್ಕು ತುಂಬ ಫಾಸ್ಟಾಗಿ, ಲೊಕೇಶನ್ ಹಂಟಿಂಗ್ ಎಲ್ಲ ಆಗಿ, ಅಡ್ವಾನ್ಸು ಆಗಿ. ಐ ಯೂಸ್ ಟು ಸೇ, ಯಾರೋ ಏನು ಸರ್ ಯಾವುದೋ ಸಿನಿಮಾ ಮಾಡ್ತಿಲ್ಲ, ಇಲ್ಲ ಸರ್ ಮಾಡ್ತಿಲ್ಲ ಅಂತ ಬಿಂದಾಸ್ ಆಗಿ ಪಬ್ಲಿಕ್ ಪ್ಲೇಸಲ್ಲೆಲ್ಲ ನಾರ್ಮಲ್ ಆಗಿ, ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಥರ ಅಡ್ಜಸ್ಟ್ ಆಗಿಬಿಟ್ಟಿದ್ದೆ. ಅಡ್ಜಸ್ಟ್ ಆಗಿ ಐ ಸ್ಟಾರ್ಟೆಡ್ ಫೀಲಿಂಗ್ ಹ್ಯಾಪಿ. 1 ವಾರಕ್ಕೆ ಬಿಗ್ ಬಾಸ್ ಸಿಕ್ತು. ಸೊ ಇಟ್ ವಾಸ್ ಲೈಕ್, ಇಲ್ಲ ತಗೋ ಫೇಮ್ ತಗೋ, ಮತ್ತೆ ನೀವು ಬೇಡ ಅಂದ್ರೂ ಬಿಟ್ಟಿಲ್ಲ, ಅದು ಕಂಪ್ಲೀಟ್ ಸ್ಟಾಪ್ ಆಗಿ ಖುಷಿಯಾಗಿ ವೈಬ್ರೇಟ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ ನಾನು.
ಅಷ್ಟೇ. ಸಿನಿಮಾ ಮತ್ ನೋಡಿ ಅದು ಚೆನ್ನಾಗಿತ್ತಪ್ಪ, ನನ್ನ ಲೈಫು ಚೆನ್ನಾಗಿ ಎಂಜಾಯ್ ಮಾಡಿದೆ ಸಿನಿಮಾ ಲೈಫು, ಅಷ್ಟೇ. ದಟ್ ಈಸ್ ಓವರ್. ಇಟ್ಸ್ ಅ ಗುಡ್ ಎಪಿಸೋಡ್ ಇನ್ ಮೈ ಲೈಫ್. ನಾವು ಲೆಟ್ ಮಿ ಫೋಕಸ್ ಆನ್ ಡೈರೆಕ್ಷನ್ ಅಥವಾ ಇದು ಎಲ್ಲ ದುಡಿಮೆಗೆ ಏನಿದೆಯೋ ಬೇಸಿಕ್ ಐ ಕ್ಯಾನ್ ಸರ್ವೈವ್, ಸಾಕು, ಖುಷಿಯಾಗಿದ್ದು ಬಿಡೋಣ. ಖುಷಿಯಾಗಿರೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಬಂತು. ಅಲ್ಲಿ ಏನು ಓ ಟಿ ಟಿ ಇಂದಾನೆ ಈಚೆಗೆ ಇದು ಮಾಡ್ಕೊಂಡ್ ಬರ್ತೀರಾ ಅಂತಂದ್ರೆ ಅದು ಹಂಗೆ ಮತ್ತೆ ಕಂಟಿನ್ಯೂ. ನಿಜ. ಓ ಟಿ ಟಿಗೆ ಹೋಗಕ್ಕೆ ಮುಂಚೆ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಮಗನೇ ಫಸ್ಟ್ 2-3 ವಾರ ಮುಂಚೆನೆ ಬಂದರೆ ಗಲಾಟೆ ಮಾಡ್ಬಿಡ್ತೀವಿ ನಾವು ಬಂದು ಬಿಗ್ ಬಾಸ್ ಹತ್ರ. ನಮ್ಗೆ ಸಾಲ ಎಲ್ಲ ಕೊಡಬೇಕು ಅನ್ನೋ ದಯವಿಟ್ಟು ಇಟ್ಕೊಳ್ಳಿ, ನಮ್ಮ ಸಾಲ ತೀರಿಸ್ಬೇಕು ಅನ್ನೋ ದಯವಿಟ್ಟು ಇಟ್ಕೊಳ್ಳಿ. ನಾನೇನೋ ಹೇಳ್ತೀರಾ ಅಂತ ನೋಡ್ತಿದ್ರೆ ಇದು ತಮಾಷೆ ಮಾಡ್ತಾ ಇದ್ರು ಹಂಗೆ ಲಿಟ್ರಲಿ. ನಾನು 1 ವಾರ ಸೇವ್ ಆಗ್ತಿದ್ದಂಗೆ ಸ್ವಲ್ಪ ಸಾಲ ಎಲ್ಲ ತೀರ್ತು. ಸೆಕೆಂಡ್ ವೀಕ್ ಆಮೇಲೆ ಐಸ್ ಕ್ರೀಮ್ ಗಿಫ್ಟ್ ಏನೋ ಬಂತು ಜನ ಪೀಪಲ್ಸ್ ಇದರಿಂದ. ಫಸ್ಟ್ ವೀಕೆ ಪರವಾಗಿಲ್ಲ, ಇನ್ನೊಂದು 2 ವಾರ ಓಡತ್ತೆ ಗಾಡಿ. 3rd ವೀಕ್ವರೆಗೂ ನಾನು ಓಕೆ, 3rd ವೀಕು ಪಾಸ್ ಆದ್ನ, ಆರಾಮಾಗಿ ಟ್ರಿಪ್ ಎಲ್ಲ ಹೋಗ್ಬೋದಲ್ಲ ಅಂತ ನನ್ನ ಅದೇ ಕ್ಯಾಲ್ಕುಲೇಷನ್. ಅಂದ್ರೆ ನೀವು ಬರೋ ಇದ್ರಲ್ಲೇ ಇದ್ದೀರಾ. ಇಷ್ಟು ಬಂತು, ಇಷ್ಟು ದುಡ್ದ್ಬಿಟ್ಟೆ, ಇನ್ನೇನು ಹೋದ್ರೂ ಪರವಾಗಿಲ್ಲ ಅನ್ನೋದು. ಅಂದ್ರೆ ನಾನೇನು 1 ವಾರ ಆಚೆ ಬಂದ್ರು ಪರವಾಗಿಲ್ಲ ಅನ್ನೋ ಮೈಂಡ್ ಸೆಟ್ ಅಲ್ಲೇ ಹೋಗಿದ್ದೆ. ಹೆಂಗಿರುತ್ತೋ ಹಂಗೆ ಇದ್ಬಿಡೋಣ ಗುರು, ಮಜ್ಜವಾಗಿ ಇದ್ಬಿಡೋಣ, ಯಾವುದಕ್ಕೂ ತಲೆ ಕೆಡ್ಸ್ಕೊಳೋದು ಬೇಡ, ಯಾವುದು ಸೀರಿಯಸ್ ಆಗಿ ತಗೊಳೋದು ಬೇಡ, ಎಂಜಾಯ್ ಮಾಡೋಣ. ಓತ್ಲಾ ಹೊಡ್ಕೊಂಡು ಇರೋದಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ, ಹಂಗೆ ಹೋಗೋಣ ಅನ್ಕೊಂಡು ಹೋಗಿದ್ನಲ್ಲ. ಸೊ ಹೋಗ್ತಾ 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 ಖುಷಿ ಆಗಕ್ಕೆ ಸ್ಟಾರ್ಟ್ ಆಯ್ತು. ವಾವ್ ಪರವಾಗಿಲ್ಲ, ನಾಟ್ ಬ್ಯಾಡ್ ಮನೆಯವ್ರಿಗೂ ಹಂಗೆ. ಸೊ ಬಂದ್ಮೇಲೆ ಹಾಗೆ ಫೇಮ್ ಬೇಡ ಫೈನಲ್ ಅಲ್ಲಿ ಅದಿನ್ನ ಮಜಾ, ಇನ್ನೇನ್ ಹಿಂಗ್ ಕೈ ಎತ್ತಬೇಕು ಅಂತ ಅನ್ಕೊಂಡ ಅಷ್ಟೊತ್ತಿಗೆ ಅಲ್ಲೊಂಚೂರು ಡಿಸಪಾಯಿಂಟ್ ಆಯ್ತು. ಹೌದು, ಬಟ್ ಒಳ್ಳೇದೇ ಆಯ್ತು. ಇವಾಗ ಅಗೇನ್ ಐ ಆಮ್ ಹ್ಯಾಪಿ ವಿತ್ ದಟ್. ಸೆಕೆಂಡ್ ಬಂದಿದ್ದು ಒಳ್ಳೇದು, ಆಗೋದೆಲ್ಲ ಒಳ್ಳೇದಕ್ಕೆ. ಯಾವುದು ಭಾರ ಇಲ್ಲ ಎತ್ಕೊಂಡು ಓಡಾಡಕ್ಕೆ, ಅಂದ್ರೂ ಗೆದ್ದಷ್ಟೇ ಖುಷಿ ಇದೆ. ಇಲ್ಲ, ಜನಕ್ಕೆ ನೀವು ಇಷ್ಟ ಆಗಿದ್ರಿ, ಅದಕ್ಕೆ ಅದು ಅಷ್ಟು ದಿನ ಇದ್ದಿದ್ದು. ಆ್ಯಂಡ್ ಜನರ ಮನ್ಸನ್ನು ಗೆಲ್ಲೋದಿದೆಲ್ಲ ಎಲ್ಲ ಟ್ರೋಫಿಗಿಂತ ತುಂಬ ದೊಡ್ಡದು ಅಲ್ವಾ? ಹೌದು. ನನ್ನ ಇವಾಗಲೂ ನೋಡಿದ ತಕ್ಷಣ ದೇ ಟಾಕ್ ಟು ಮೀ ಲೈಕ್ ದೇರ್ ಓನ್ ಚೈಲ್ಡ್. ದೇ ಡೋಂಟ್ ಟಾಕ್ ಟು ಮೀ ಲೈಕ್ ಅ ಸೆಲೆಬ್ರಿಟಿ ಅಲ್ವಾ? ಒಂದು ಹುಡುಗರು ಅಷ್ಟೇ, ಏನ್ ಬ್ರೋ ಅಂತ ಮಾತಾಡಿಸ್ತಾರೆ. ಅದು ಒಂದು ಅಂದ್ರೆ ಬಿಗ್ ಬಾಸ್ಗೆ ಹೋದವ್ರಿಗೆಲ್ಲ ಅದೊಂದು ಅಡ್ವಾಂಟೇಜ್ ಅಂದ್ಕೋಬಹುದು. ಎಲ್ಲರಿಗೂ ಅವ್ರವ್ರ ಮನೆ ಮಕ್ಕಳ ತರಾನೇ ಫೀಲ್ ಮಾಡ್ತಾರೆ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ತರಾನೇ ಫೀಲ್ ಮಾಡ್ತಾರೆ. ಸೊ ಅದು ಬಿಗ್ ಬಾಸ್ ಇಂದ ಒಂದು ಇದು ಸ್ಟ್ರೆಂತ್. ಅದು ಹೌದು, ಎಲ್ರಿಗೂ ಮನೆ ಮಕ್ಕಳ ತರ ಆಗೋಗ್ಬಿಟ್ರಿ ಅಲ್ಲಿದ್ದವರೆಲ್ಲ. 1 year ಮ್ಯಾಕ್ಸಿಮಮ್ 1.5 year ವ್ಯಾಲಿಡಿಟಿ ಇರುತ್ತೆ, ಮತ್ತೆ ಡೈಲ್ಯೂಟ್ ಆಗುತ್ತೆ. ಡೈಲ್ಯೂಟ್ ಆಗುತ್ತೆ. ಸೊ ವಾಟ್ ನೆಕ್ಸ್ಟ್? ನೆಕ್ಸ್ಟು